ರನ್ನಿಂಗಲ್ಲೇ ನಮ್ಮ ಮಿಷಿನಲ್ಲಿ ನಿಮಗೆ ಪೌಡ್ರನ್ನ ಹಾಕ್ತಾ ಇದ್ದೀನಿ. ನೀವು ನೆನೆಸಿಡಬೇಕು, ಅಷ್ಟು ಟೈಮ್ ಬಿಡಬೇಕು, ಇಷ್ಟು ಟೈಮ್ ಬಿಡಬೇಕು ಅಂತ ಅವಶ್ಯಕತೆಯೂ ಇರೋದಿಲ್ಲ. ಶೂಸು ಕೂಡ ನಾನು ಹಾಕ್ತಾ ಇದ್ದೀನಿ ನೋಡಿ, ಕೊಳೆ ಆಗಿರತಕ್ಕಂಥ ಶೂಸು. ಹಾಗೆ ಡೋರ್ ಮ್ಯಾಟ್ಸು, ಈ ಮ್ಯಾಟ್ಸು ಕೂಡ ನೋಡ್ತಾ ಇರ್ಬೋದು ಎಷ್ಟು ಗಲೀಜಿದೆ. ಟೀ ಶರ್ಟ್ ಹಾಕ್ತಾ ಇದ್ದೀನಿ, ಪ್ಯಾಂಟ್ ಹಾಕ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಕಿಚನಲ್ಲಿ ಯೂಸ್ ಮಾಡ್ತಕ್ಕಂಥ ಕ್ಲಾತ್ಸು. ಈ ಬೆಡ್ಶೀಟು ಕೂಡ ನಿಮಗೆ ನೋಡಿ ನಿಮಗೆ ಅಲ್ಟ್ರಾ ವಾಶಲ್ಲಿ ಹಾಕ್ತಾ ಇದ್ದೀನಿ. 7 ರಿಂದ 8 ಬಟ್ಟೆ ಈ ಮಿಷಿನಲ್ಲಿ ಹಾಕಿದ್ದೀನಿ. ಇಬ್ಬರು ಒತ್ಕೊಳ್ಳೋ ಅಂಥ ಬ್ಲ್ಯಾಂಕೆಟ್ ಇದು. ನಮ್ಮ ಡ್ರೈಯರ್ ಮಿಷಿನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ದೊಡ್ಡ ಬ್ಲ್ಯಾಂಕೆಟ್ ಹಾಕಿದ್ರೂ ಕೂಡ ನಿಮಗೆ ಯಾವುದೇ ರೀತಿ ಸ್ಪೀಡು ಕಡಿಮೆ ಆಗೋದಿಲ್ಲ. ಇಲ್ಲಿ ತೋರಿಸಿ ನೋಡಿ, ಬ್ಲ್ಯಾಂಕೆಟ್ ಯಾವ ರೀತಿ ತಿರುಗ್ತಾ ಇದೆ ತೋರಿಸಿ ಆಗಿದೆ. 15 ನಿಮಿಷ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಈ ರೀತಿ ಬೀಪ್ ಸೌಂಡ್ ಬರುತ್ತೆ ನೋಡಿ, ಯಾವ ರೀತಿ ಕೊಳೆ ಹೋಗ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಡೋರ್ ಮ್ಯಾಟ್ಸ್ ಹಾಕಿದ್ದೆ ಯಾವ ರೀತಿ ಕೊಳೆ ಹೋಗಿದೆ. ಶೂಸ್ ನೋಡಿ ಎಷ್ಟು ಕೊಳೆ ಆಗಿತ್ತು ಮೊದಲು. ನೋಡಿ ಕಿಚನಲ್ಲಿ ಯೂಸ್ ಮಾಡ್ತಕ್ಕಂಥ ಬಟ್ಟೆ ನೋಡಿ ಎಷ್ಟು ಕೊಳೆ ಆಗಿತ್ತು ಹಾಕಬೇಕಾದ್ರೆ. ಟಿ ಶರ್ಟ್ ಒಂದು ಹಾಕಿದ್ದೆ ನೋಡಿ, ಕಾಲರ್ ಫುಲ್ಲು ಗಲೀಜಿತ್ತು. ಟಿಶ್ಯೂ ಇಟ್ಟು ನಾನು ಇದ್ರ ಮೇಲೆ ಕೈಯಲ್ಲಿ ಜೋರಾಗಿ ಹೊಡಿತಾ ಇದ್ದೀನಿ, ಆದರೂ ಒದ್ದೆ ಆಗ್ತಾ ಇಲ್ಲ. 1 ಇಯರ್ ನಿಮಗೆ ಪೀಸ್ ಟು ಪೀಸ್ ಮೋಟ್ರ್ ಗ್ಯಾರಂಟಿ ಕೊಡ್ತೀನಿ ಸರ್. ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, AS ಪ್ರೈಮ್ಗೆ ಸ್ವಾಗತ. ನಾನು ನಿಮ್ಮ ಮೊಹಮ್ಮದ್ ಅಸದುಲ್ಲಾ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನೀವು ಏನು ನೋಡ್ತಾ ಇದ್ದೀರಾ, ನಮ್ಮ AS ಪ್ರೈಮ್ ಶೋರೂಮಲ್ಲಿ ನಿಮಗೆ ನಮ್ಮ ಬಟ್ಟೆ ತೊಳೆಯೋ ವಾಷಿಂಗ್ ಮಿಷಿನ್ ಆಗಿರ್ಬೋದು, ಪ್ರೆಷರ್ ವಾಷರ್ ಆಗಿರ್ಬೋದು, ವ್ಯಾಕ್ಯೂಮ್ ಕ್ಲೀನರ್ ಆಗಿರ್ಬೋದು, ಇನ್ಸ್ಟೆಂಟ್ ಗೀಸರ್ ಆಗಿರ್ಬೋದು, ಶೂಸ್ ರ್ಯಾಕ್ ಆಗಿರ್ಬೋದು, ಮತ್ತು ಸೀಲಿಂಗ್ ಹ್ಯಾಂಗರ್ ಆಗಿರ್ಬೋದು, ಇದೆಲ್ಲ ಪ್ರಾಡಕ್ಟ್ಸು ನಮ್ಮಲ್ಲಿ ನಿಮಗೆ ಸಿಗುತ್ತೆ. ಸೊ ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ ನಿಮಗೆ ವಾಷಿಂಗ್ ಮಿಷಿನ್ಸ್ ಇಲ್ಲಿ ನೀವು ಕಾಣ್ತಾ ಇರ್ಬೋದು. ನಮ್ಮಲ್ಲಿ ನಿಮಗೆ 7 kg, 8 kg, 9 kg, 10 kg, 11 kg ಅಂತ ಹೇಳ್ಬಿಟ್ಟು ಈ ರೀತಿ ನಿಮಗೆ 7 ರಿಂದ 8 ವೇರಿಯಂಟ್ ನಿಮಗೆ ವಾಷಿಂಗ್ ಮಿಷಿನ್ ನೋಡ್ಲಿಕ್ಕೆ ಸಿಗುತ್ತೆ. ವಾಷರ್ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ್ ಕೂಡ ಹೊಸದಾಗಿ ನಾವು ಲಾಂಚ್ ಕೂಡ ಮಾಡಿದ್ದೀವಿ. ಸೊ ಈ ಎಲ್ಲ ವಾಷಿಂಗ್ ಮಿಷಿನ್ ಬಗ್ಗೆ ನಿಮಗೆ ಫುಲ್ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮಲ್ಲಿ ಸಿಗುವ ಎಲ್ಲ AS ಪ್ರೈಮ್ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಟ್ಯಾಪ್ ಬೇಕು ಅಂತ ಅವಶ್ಯಕತೆ ಇರಲ್ಲ. ಅದು ವಾಷರ್ ಆಗಿರ್ಬೋದು, ನಿಮಗೆ ಅಲ್ಟ್ರಾ ವಾಶ್ ಆಗಿರ್ಬೋದು, ಮತ್ತು ವಿತ್ ಡ್ರೈಯರ್ ಆಗಿರ್ಬೋದು. ಎಲ್ಲ ವಾಷಿಂಗ್ ಮಿಷಿನ್ಸ್ಗೆ ನೀವು ಡೈರೆಕ್ಟಾಗಿ ನಿಮ್ಮ ಮನೇಲಿ ಇರ್ತಕ್ಕಂಥ ಬಕೆಟು ಬಿಂಗೆಯಲ್ಲಿ ಕೂಡ ನೀವು ನೀರನ್ನ ಹಾಕಿ ಬಳಸ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಬೇರೆ ವಾಷಿಂಗ್ ಮಿಷಿನ್ಸ್ಗೆಲ್ಲ ನಿಮಗೆ ಟ್ಯಾಪೇ ಬೇಕು, ಅದೇ ಬೇಕು, ಇದೇ ಬೇಕು ಅಂತ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ, ಟರ್ಮ್ಸ್ ಇರುತ್ತೆ. ನಮ್ಮಲ್ಲಿ ನಿಮಗೆ ಡೈರೆಕ್ಟ್ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನಲ್ಲೂ ಕೂಡ ಅಷ್ಟೇ ಡೈರೆಕ್ಟ್ ಬಕೆಟಿಂದ ಕೂಡ ನೀವು ನೀರನ್ನ ಹಾಕಿ ಬಳಸ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮ್ಮ ಡ್ರೈಯರ್ ವಾಷಿಂಗ್ ಮಿಷಿನಲ್ಲೂ ಕೂಡ ನಾನು ಡೈರೆಕ್ಟಾಗಿ ಬಕೆಟಲ್ಲೇ ನಿಮಗೆ ನೀರನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ಯಾಪ್ ಇಲ್ಲ ಅಂದರೆ ಏನೂ ಚಿಂತೆ ಪಡೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ನೀವು ನೀರನ್ನ ಬಕೆಟಲ್ಲಿ ಬಿಂಗೆಯಲ್ಲಿ ಕೂಡ ಹಾಕಿ ಯೂಸ್ ಮಾಡ್ಕೋಬೋದು. ಸೊ ಫಸ್ಟು ನಾನು ನಿಮಗೆ ಇಲ್ಲೆಲ್ಲ ನೀರು ಹಾಕಿದ್ದೀನಿ. ಸೊ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ವಾಷಿಂಗ್ ಮಿಷಿನಲ್ಲೂ ಕೂಡ ನಿಮಗೆ ಓನ್ಲಿ 15 ಮಿನಿಟ್ಸ್ ಟೈಮರ್ ಇರುತ್ತೆ. 5, 10, 15 ಎಲ್ಲ ಮಿಷಿನ್ನು ತೋರಿಸ್ತೀವಿ ಸರ್ ಹಂಗೆ ವೀಕ್ಷಕರಿಗೆ. ಇಲ್ಲಿ ನೋಡಿ, ಅಲ್ಟ್ರಾ ವಾಶಲ್ಲೂ ಕೂಡ ಅಷ್ಟೇ 5, 10, 15 ನಿಮಿಷದವರೆಗೂ ಟೈಮರ್ ಇರುತ್ತೆ ನೋಡಿ. ವಾಷರ್ ವಿತ್ ಡ್ರೈಯರಲ್ಲೂ ಕೂಡ ನಿಮಗೆ 15 ಮಿನಿಟ್ಸು ಟೈಮರು ನೋಡಲಿಕ್ಕೆ ಸಿಗುತ್ತೆ. ಈಗ ನೋಡಿ, ಎಲ್ಲ ಮಿಷಿನ್ ಒಂದೇ ಸತಿ ನಿಮಗೆ ಆನ್ ಮಾಡಿ ತೋರಿಸ್ತೀನಿ. ಸ್ಪೀಡ್ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಸ್ಪೀಡಾಗಿ ತಿರುಗುತ್ತೆ ಅಂತ ಹೇಳ್ಬಿಟ್ಟು. ನೀವು ಸ್ಪೀಡ್ ನೋಡ್ತಾ ಇರ್ಬೋದು ನೋಡಿ. ರನ್ನಿಂಗಲ್ಲೇ ನಾನು ನೀರನ್ನು ಮುಟ್ತಾ ಇದ್ದೀನಿ. ಯಾವುದೇ ರೀತಿ ನಿಮಗೆ ಶಾಕ್ ಹೊಡೆಯೋದು, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಈಗ ನೋಡಿ, ರನ್ನಿಂಗಲ್ಲೇ ನಮ್ಮ ಮಿಷಿನಲ್ಲಿ ನಿಮಗೆ ಪೌಡ್ರನ್ನ ಹಾಕ್ತಾ ಇದ್ದೀನಿ. ನೀವು ನೆನೆಸಿಡಬೇಕು, ಅಷ್ಟು ಟೈಮ್ ಬಿಡಬೇಕು, ಇಷ್ಟು ಟೈಮ್ ಬಿಡಬೇಕು ಅಂತ ಅವಶ್ಯಕತೆಯೂ ಇರೋದಿಲ್ಲ. ನಮ್ಮ AS ಪ್ರೈಮ್ ವಾಷಿಂಗ್ ಮಿಷಿನಲ್ಲಿ ನೀವು ಡೈರೆಕ್ಟಾಗಿ ರನ್ನಿಂಗಲ್ಲೇ ನೀವು ಪೌಡ್ರನ್ನ ಹಾಕ್ಕೋಬೋದು ನೋಡಿ. ರನ್ನಿಂಗಲ್ಲೇ ಇದರಲ್ಲಿ ನಾನು ಪೌಡ್ರ್ ಹಾಕ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಿಮಗೆ ವಾಷಿಂಗ್ ಮಿಷಿನ್ ವಾಶ್ ಆಗೋಕ್ಕೆ ನಿಮಗೆ ಅದೇ ಪೌಡ್ರ್ ಹಾಕಬೇಕು, ಇದೇ ಪೌಡ್ರ್ ಹಾಕಬೇಕು, ಇದೇ ಲಿಕ್ವಿಡ್ ಹಾಕಬೇಕು ಅಂತ ಯಾವುದೇ ರೀತಿ ನಿಮಗೆ ಟರ್ಮ್ಸು ಕಂಡೀಷನ್ಸ್ ಏನೂ ಇರೋದಿಲ್ಲ. AS ಪ್ರೈಮ್ ವಾಷಿಂಗ್ ಮಿಷಿನ್ ಅಂದರೆ ಈಸಿ ಟು ಯೂಸ್. ನಮ್ಮ ವಾಷಿಂಗ್ ಮಿಷಿನಲ್ಲಿ ಏನೆಲ್ಲ ಹಾಕಿ ವಾಶ್ ಮಾಡ್ಕೋಬೋದು, ಏನೆಲ್ಲ ಹಾಕಿ ಬಳಸ್ಕೋಬೋದು ಅಂತ ನಿಮಗೆ ಒಂದೊಂದಾಗಿ ತೋರಿಸ್ತಾ ಬರ್ತೀನಿ ನೋಡಿ. ಶೂಸು ಕೂಡ ನಾನು ಹಾಕ್ತಾ ಇದ್ದೀನಿ ನೋಡಿ. ಕೊಳೆ ಆಗಿರತಕ್ಕಂಥ ಶೂಸು ನಾನು ವಾಷಿಂಗ್ ಮಿಷಿನಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ ಡೋರ್ ಮ್ಯಾಟ್ಸು, ಈ ಮ್ಯಾಟ್ಸು ಕೂಡ ನೋಡ್ತಾ ಇರ್ಬೋದು ಎಷ್ಟು ಗಲೀಜಿದೆ. ಅಷ್ಟೇ ಅಲ್ಲ ನೋಡಿ, ಈ ಮ್ಯಾಟು ಕೂಡ ನಾನು ಇದರಲ್ಲೇ ಹಾಕ್ತಾ ಇದ್ದೀನಿ. ಕಂಪ್ಲೀಟಾಗಿ 4 ಮ್ಯಾಟ್ ಹಾಕಿದ್ದೀನಿ, ಮತ್ತು ಅದ್ರ ಜೊತೆ ನಿಮಗೆ ಶೂಸು ಕೂಡ ಹಾಕಿದ್ದೀನಿ ನೋಡಿ. ಸ್ಪೀಡು ಯಾವುದೇ ರೀತಿ ನಿಮಗೆ ಕಡಿಮೆ ಆಗಿಲ್ಲ. ಅದೇ ರೀತಿ ನೋಡಿ, ಇಲ್ಲಿ ಬಟ್ಟೆ ಕೂಡ ಹಾಕ್ತಾ ಇದ್ದೀನಿ ವಾಷಿಂಗ್ ಮಿಷಿನಲ್ಲಿ ನೋಡಿ. ಇದು ಜಾಕೆಟ್ಟು, ಟೀ ಶರ್ಟ್ ಹಾಕ್ತಾ ಇದ್ದೀನಿ, ಪ್ಯಾಂಟ್ ಹಾಕ್ತಾ ಇದ್ದೀನಿ, ಟವೆಲ್ ಇದೆ, ಟವೆಲು ಕೂಡ ಹಾಕ್ತಾ ಇದ್ದೀನಿ. ಬೆಡ್ ಮೇಲೆ ಹಾರಿಸೋಕ್ಕಂಥ ಒಂದು ಸಣ್ಣಗಿರೋ ಒಂದು ಬೆಡ್ಶೀಟು, ಇದು ಬೆಡ್ ಮೇಲೆ ಹಾಕ್ತಿರಲ್ಲ ಅದು ಒತ್ಕೊಳ್ಳೋದಲ್ಲ. ನಿಮಗೆ ನೆಕ್ಸ್ಟು ಇದು ಕೂಡ ತೋರಿಸ್ತೀನಿ. ನಮ್ಮ ಅಲ್ಟ್ರಾ ವಾಷಿಂಗ್ ಮಿಷಿನಲ್ಲಿ ಇಲ್ಲಿ ಕಾಣ್ತಾ ಇರ್ಬೋದು ನೀವು, ಏನು ಡಬಲ್ ಬೆಡ್ಶೀಟ್ಸ್ ಇರುತ್ತೆ, ಏನು ತೆಳ್ಳಗೆ ಬರುತ್ತಲ್ಲ, ಈ ಬೆಡ್ಶೀಟು ಕೂಡ ನಿಮಗೆ ನೋಡಿ ಇಷ್ಟು ದೊಡ್ಡದಾದಂಥ ಬೆಡ್ಶೀಟು ನಾನು ನಿಮಗೆ ಅಲ್ಟ್ರಾ ವಾಶಲ್ಲಿ ಹಾಕ್ತಾ ಇದ್ದೀನಿ. ಇದ್ರ ಜೊತೆ ಒಂದು ಗಲೀಜಾಗಿರ್ತಕ್ಕಂಥ ಒಂದು ಜಾಕೆಟ್ನ ನಾನು ಇದರಲ್ಲೇ ಹಾಕ್ತಾ ಇದ್ದೀನಿ ನೋಡಿ. ಇಷ್ಟೆಲ್ಲ ಐಟಮ್ ಹಾಕಿದ್ರು ಕೂಡ, ಇಷ್ಟೆಲ್ಲ ಬಟ್ಟೆ ಹಾಕಿದ್ರು ಕೂಡ ನಿಮಗೆ ಯಾವುದೇ ರೀತಿ ನಿಮಗೆ ವಾಷಿಂಗ್ ಮಿಷಿನಲ್ಲಿ ಸ್ಪೀಡ್ ಕಡಿಮೆ ಆಗಿಲ್ಲ, ಅದೇ ರೀತಿ ಸ್ಪೀಡಾಗಿ ತಿರುಗ್ತಾ ಇದೆ.
ನಿಮ್ಮ ಮನೆಯಲ್ಲಿ ಕಿಚನಲ್ಲಿ ಯೂಸ್ ಮಾಡ್ತಕ್ಕಂಥ ಕ್ಲಾತ್ಸು, ಗ್ಯಾರೇಜಲ್ಲಿ ಯೂಸ್ ಮಾಡ್ತಕ್ಕಂಥ ಬಟ್ಟೆ, ಆಟೋಲ್ಲಿ ಯೂಸ್ ಮಾಡ್ತಕ್ಕಂಥ ಬಟ್ಟೆ, ಇದು ಕೂಡ ನೀವು ಹಾಕಿ ವಾಶ್ ಮಾಡ್ಕೋಬೋದು. ನೋಡಿ ಇದು ಎಷ್ಟು ಗಲೀಜಿದೆ. ಆಫ್ಟರ್ ವಾಶ್ ನಿಮಗೆ ತೋರಿಸ್ತೀನಿ ಯಾವ ರೀತಿ ರಿಸಲ್ಟ್ ಬರುತ್ತಂತ. ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಡ್ರೈಯರ್ ಮಿಷಿನಲ್ಲಿ ನೋಡಿ, ಡ್ರೈಯರ್ ಮಿಷಿನಲ್ಲೂ ಕೂಡ ನಿಮಗೆ ಶಾಕ್ ಹೊಡೆಯೋದು ಏನೂ ಆಗೋದಿಲ್ಲ. ಇದರಲ್ಲಿ ಕೂಡ ನಾನು ನಿಮಗೆ ಒಂದು ದೊಡ್ಡ ಬ್ಲ್ಯಾಂಕೆಟ್ನ ಹಾಕಿ ತೋರಿಸ್ತಾ ಇದ್ದೀನಿ. ಈ ಬ್ಲ್ಯಾಂಕೆಟ್ ನೋಡಿ ಇಲ್ಲಿ ಮುಂದೆ ತೋರಿಸಿ ವೀಕ್ಷಕರಿಗೆ. ಇದು ದಪ್ಪ ಬ್ಲ್ಯಾಂಕೆಟು, ಇಬ್ಬರು ಒತ್ಕೊಳ್ಳೋ ಅಂಥ ಬ್ಲ್ಯಾಂಕೆಟ್ ಇದು. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಇಬ್ಬರು ಒತ್ಕೊಳ್ಳೋ ಅಂಥ ಬ್ಲ್ಯಾಂಕೆಟು. ಇದನ್ನು ನಾನು ನಿಮಗೆ ನಮ್ಮ ಡ್ರೈಯರ್ ಮಿಷಿನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟು ದೊಡ್ಡ ಬ್ಲ್ಯಾಂಕೆಟ್ ಹಾಕಿದ್ರೂ ಕೂಡ ನಿಮಗೆ ಯಾವುದೇ ರೀತಿ ಸ್ಪೀಡು ಕಡಿಮೆ ಆಗೋದಿಲ್ಲ. ಇಲ್ಲಿ ತೋರಿಸಿ ನೋಡಿ ಬ್ಲ್ಯಾಂಕೆಟ್ ಯಾವ ರೀತಿ ತಿರುಗ್ತಾ ಇದೆ. ತೋರಿಸಿ ನೋಡಿ ಯಾವ ರೀತಿ ತಿರುಗುತ್ತೆ. 30 ಸೆಕೆಂಡ್ಸ್ ಒಂದು ಕಡೆ ತಿರುಗುತ್ತೆ, 30 ಸೆಕೆಂಡ್ಸ್ ಇನ್ನೊಂದು ಕಡೆ ತಿರುಗುತ್ತೆ. ರೈಟ್ ಟು ಲೆಫ್ಟು ಸೀಸಾ ಡೈರೆಕ್ಷನಲ್ಲಿ ಕೆಳಗಡೆ ಮೇಲ್ಗಡೆ ಮಾಡಿಬಿಟ್ಟು, ಇಲ್ಲ ಕಂಪ್ಲೀಟಾಗಿ ನಿಮ್ಮ ಬಟ್ಟೆ ಆಗಿರ್ಬೋದು, ಬ್ಲ್ಯಾಂಕೆಟ್ಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು, ಎವ್ರಿಥಿಂಗ್ ನಿಮಗೆ ವಾಶ್ ಮಾಡಿ ತೋರಿಸುತ್ತೆ. ನೋಡಿ ಇಲ್ಲಿ ತೋರಿಸಿ ಯಾವ ರೀತಿ ಸ್ಪೀಡಾಗಿ ತಿರುಗುತ್ತೆ. ಕೊಳೆ ನೋಡಿ, ಇನ್ನೂ ಹಾಕಿ 2 ನಿಮಿಷ ಆಗಿಲ್ಲ, ಯಾವ ರೀತಿ ಕೊಳೆ ಬಿಟ್ಕೊಂಡಿದೆ. ಇಲ್ಲೂ ತೋರಿಸಿ ನೋಡಿ, ಒಂದು ಬ್ಲ್ಯಾಂಕೆಟ್ ಹಾಕಿದ್ದೀನಿ ಮತ್ತು ಒಂದು ದೊಡ್ಡ ಜಾಕೆಟ್ ಹಾಕಿದ್ದೀನಿ, ಯಾವ ರೀತಿ ತಿರುಗ್ತಾ ಇದೆ ನೋಡಿ. ಇಲ್ಲೂ ಕೂಡ ಅಷ್ಟೇ, ಒಂದು 7 ರಿಂದ 8 ಬಟ್ಟೆ ಈ ಮಿಷಿನಲ್ಲಿ ಹಾಕಿದ್ದೀನಿ. ಇದರಲ್ಲಿ ಶೂಸು, ಮ್ಯಾಟ್ಸು ಎಲ್ಲ ಹಾಕಿದ್ದೀನಿ ನೋಡಿ. ಈಗ ಕಂಪ್ಲೀಟಾಗಿ ನಾವು 15 ಮಿನಿಟ್ಸ್ ಆಗಲಿ ನಿಮಗೆ ಇದು ವಾಶ್ ಆಗೋಕ್ಕೆ ಬಿಟ್ಬಿಡೋಣ. 15 ಮಿನಿಟ್ ಆದಮೇಲೆ, ಎಲ್ಲ ವಾಶ್ ಆದಮೇಲೆ ನಿಮಗೆ ರಿಸಲ್ಟ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡಿ, ಈಗ 15 ನಿಮಿಷ ಕಂಪ್ಲೀಟ್ ಆಗಿದೆ. 15 ನಿಮಿಷ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಈ ರೀತಿ ಬೀಪ್ ಸೌಂಡ್ ಬರುತ್ತೆ. 1 ನಿಮಿಷದಲ್ಲಿ ನಿಮಗೆ ಬೀಪ್ ಸೌಂಡ್ ಬರುತ್ತೆ. ಲಾಸ್ಟ್ 1 ನಿಮಿಷ ಏನಿದೆ 60 ಸೆಕೆಂಡ್ಸ್ ನಿಮಗೆ ಬೀಪ್ ಸೌಂಡ್ ಬರೋದ್ರಿಂದ ನಿಮಗೆ ಇಂಡಿಕೇಶನ್ ಕೊಡುತ್ತೆ ಕಂಪ್ಲೀಟ್ಲಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಎಲ್ಲ ವಾಶ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಬಟ್ಟೆ ಎಲ್ಲ ವಾಶ್ ಆದಮೇಲೆ ನಾವು ಇದರಲ್ಲಿ ನಿಮಗೆ ತೆಗೆದುಬಿಟ್ಟು ರಿಸಲ್ಟ್ ತೋರಿಸೋಣ ಬನ್ನಿ ಯಾವ ರೀತಿ ಇದೆ ಅಂತ. ನೋಡಿ ಎಲ್ಲ ಬಟ್ಟೆ ಎಲ್ಲ ವಾಶ್ ಆಗಿ, ಬ್ಲ್ಯಾಂಕೆಟ್ ಎಲ್ಲ ವಾಶ್ ಆಗಿದೆ. ಈಗ ನಾನು ಕೊಳೆ ನೀರು ಬಿಡುವ ಸಮಯ ಫಸ್ಟು ಕೊಳೆ ನೀರು ಬಿಟ್ಬಿಟ್ಟು ಯಾವ ರೀತಿ ಕೊಳೆ ಎಲ್ಲ ನೀರೆಲ್ಲ ಹೋಗಿದೆ ಅಂತ ನೋಡಿಬಿಟ್ಟು ಆಮೇಲೆ ನಿಮಗೆ ರಿಸಲ್ಟ್ನ ತೋರಿಸ್ಕೊಡ್ತೀನಿ. ನೋಡಿ ಈ ಜಸ್ಟ್ ಈ ಪೈಪ್ ಇದೆಯಲ್ಲ, ಈ ಪೈಪ್ನ ಹುಕ್ಕಿಂದ ತೆಗೆದುಬಿಟ್ಟು ಕೆಳಗಡೆ ಬಿಟ್ಟರೆ ಸಾಕು. ನೀವು ಕೊಳೆ ನೋಡಿ ಯಾವ ರೀತಿ ಹೋಗ್ತಾ ಇದೆ. ಕೊಳೆ ತೋರಿಸಿ ವೀಕ್ಷಕರಿಗೆ. ನೋಡಿ ಯಾವ ರೀತಿ ಕೊಳೆ ಹೋಗ್ತಾ ಇದೆ. ಕೊಳೆ ತೋರಿಸಿ ಯಾವ ರೀತಿ ಹೋಗ್ತಾ ಇದೆ ನೋಡಿ. 15 ನಿಮಿಷದಲ್ಲಿ ವಾಶ್ ಆಗಿರೋದು ಇದು. ಯಾವುದೇ ರೀತಿ ನಿಮಗೆ 40 ನಿಮಿಷ, 45 ನಿಮಿಷ, 1 ಗಂಟೆ, 1.5 ಗಂಟೆ ಬೇಕು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ವಾಶ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ನಿಮಗೆ ತೊಂದರೆ ಇರೋದಿಲ್ಲ. ನಮ್ಮ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಕೇವಲ 15 ನಿಮಿಷದಲ್ಲಿ ಯಾವ ರೀತಿ ಕೊಳೆ ತೆಗೆದಿದೆ ಅಂತ ಹೇಳಿ ನಿಮ್ಮ ಕಣ್ಣ ಮುಂದೆ ರಿಸಲ್ಟ್ ನಿಮಗೆ ಕಾಣ್ತಾ ಇರ್ಬೋದು. ನೋಡ್ಕೊಳ್ಳಿ, ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ ಡೋರ್ ಮ್ಯಾಟ್ಸ್ ಹಾಕಿದ್ದೆ, ಯಾವ ರೀತಿ ಕೊಳೆ ಹೋಗಿದೆ. ಮತ್ತು ನಿಮಗೆ ಶೂಸ್ ನೋಡಿ ಎಷ್ಟು ಕೊಳೆ ಆಗಿತ್ತು ಮೊದಲು. ನೋಡಿ ಕಿಚನಲ್ಲಿ ಯೂಸ್ ಮಾಡ್ತಕ್ಕಂಥ ಬಟ್ಟೆ ನೋಡಿ ಎಷ್ಟು ಕೊಳೆ ಆಗಿತ್ತು ಹಾಕಬೇಕಾದ್ರೆ, ಅದು ಅಷ್ಟೇ. ಮತ್ತು ನಿಮಗೆ ವೈಟ್ ಕಲರು ಟಿ ಶರ್ಟ್ ಒಂದು ಹಾಕಿದ್ದೆ ನೋಡಿ, ಕಾಲರ್ ಫುಲ್ಲು ಗಲೀಜಿತ್ತು. ನೋಡಿ ನಮ್ಮಲ್ಲಿ ಯಾವುದೇ ವಾಷಿಂಗ್ ಮಿಷಿನ್ ಆಗಿರ್ಬೋದು, ನಿಮಗೆ ಕತ್ತಿನ ಪಟ್ಟಿ, ಕಾಲರ್ ಪಟ್ಟಿ, ಕಫ್ಲಿಂಗ್ಸು, ಈ ರೀತಿ ಕೈ ತೋಳು, ಕಾಲಲ್ಲಿರ್ತಕ್ಕಂಥ ಕೆಳಗಡೆ ಕಾಲು ಭಾಗ ಯಾವುದು ನಿಮಗೆ ಕೈಯಲ್ಲಿ ಉಜ್ಜೋ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ನೋಡಿ ಒಂದು ದೊಡ್ಡದಾದಂಥ ಒಂದು ಜಾಕೆಟ್ ಒಂದು ಹಾಕಿದ್ದೆ ನೋಡಿ, ಯಾವ ರೀತಿ ಕ್ಲೀನಾಗಿದೆ. ಸೊ 100% ನಿಮಗೆ ರಿಸಲ್ಟ್ ಇದರಲ್ಲಿ ಸಿಕ್ಕಿದೆ. ಅಷ್ಟೇ ಅಂತಲ್ಲ, ಒಂದು ಬ್ಲ್ಯಾಂಕೆಟ್ ಹಾಕಿದ್ದೆ ಚಿಕ್ಕದು, ಅದು ಕೂಡ ನೋಡ್ತಾ ಇರ್ಬೋದು ನೀವು. ನೋಡಿ ಯಾವ ರೀತಿ ಕೊಳೆ ಹೋಗಿದೆ. ಅಷ್ಟೇ ಅಲ್ಲ, ಫೈನಲ್ ಆಗಿ ಇಲ್ಲಿ ತೋರಿಸಿ ದೊಡ್ಡ ಒಂದು ಕಂಬಳಿ ಹಾಕಿದ್ದೆ ನೋಡಿ. ಹಾಕಬೇಕಾದ್ರೆ ಎಷ್ಟು ಬ್ಲ್ಯಾಕ್ ಇತ್ತು ಇದು ತೋರಿಸಿ, ಫುಲ್ಲು ದೊಡ್ಡದಿದು. ಸೊ ಇದೆಲ್ಲ ನಿಮಗೆ 100% ಆಗಿ ಬರೀ 15 ನಿಮಿಷದಲ್ಲಿ ವಾಶ್ ಆಗಿರೋಂಥ ಬಟ್ಟೆಗಳು. ನಿಮ್ಮ ಮನೇಲೂ ಕೂಡ ಇದೇ ರೀತಿ ಜಾಸ್ತಿ ಕೊಳೆ ಇದ್ದರೆ, ಕೊಚ್ಚೆ ಇದ್ದರೆ, ಜಾಸ್ತಿ ಗಲೀಜಿದೆ, ನೀವು 15 ನಿಮಿಷದಲ್ಲಿ ವಾಶ್ ಆಗ್ತಾಯಿಲ್ಲ ಅಂದರೆ ಪುನಃ ನೀವು ಬೇಕಂದರೆ 15 ನಿಮಿಷ ಇಟ್ಕೋಬೋದು. ವೈಟ್ ಬಟ್ಟೆ ಏನಿದೆ ಅದು ಸಪ್ರೇಟಾಗಿ ಹಾಕ್ಕೊಳ್ಳಿ, ಕಲರ್ ಬಟ್ಟೆ ಒಂದು ಸಪ್ರೇಟಾಗಿ ಹಾಕ್ಕೊಳ್ಳಿ. ಈಗ ನಮ್ಮ ಡ್ರೈಯರ್ ಮಿಷಿನು, ಡ್ರೈಯರಲ್ಲಿ ಯಾವ ರೀತಿ ನಿಮಗೆ ಬಟ್ಟೆನ ಒಣಸ್ಕೊಡುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಡ್ರೈಯರ್ ಟಬ್ಬು. ಇದರಲ್ಲಿ ನಿಮಗೆ ಒಂದೊಂದಾಗಿ ಬಟ್ಟೆ ಹಾಕ್ಬಿಟ್ಟು ನಾನು ತೋರಿಸ್ತೀನಿ. ಫಸ್ಟು ನಾನೊಂದು ಇಲ್ಲಿ ನೋಡಿ ಸಣ್ಣದಾದಂಥ ಒಂದು ಬ್ಲ್ಯಾಂಕೆಟ್ನ ಹಾಕ್ತಾಯಿದ್ದೀನಿ. ಫುಲ್ಲು ಒದ್ದೆ ಇದೆ ಇದು ನೋಡಿ, ಇದು ಹಾಕ್ತಾಯಿದ್ದೀನಿ. ಇದ್ರ ಜೊತೆಯಲ್ಲಿ ನಿಮಗೆ ಇನ್ನೊಂದು ಬ್ಲ್ಯಾಂಕೆಟ್ ಹಾಕಿದ್ದೆ, ಅದು ಕೂಡ ಹಾಕ್ತಾಯಿದ್ದೀನಿ, ಅದು ತೋರಿಸಿ. ಈ 2 ಬ್ಲ್ಯಾಂಕೆಟ್ನ ಹಾಕಿಬಿಟ್ಟು ನಾನು ನಿಮಗೆ ಡ್ರೈ ಮಾಡಿ ತೋರಿಸ್ಕೊಡ್ತೀನಿ. ನೋಡಿ ಈ ರೀತಿ ಲಾಕ್ ಮಾಡಿಬಿಡಿ, ಈ ಪ್ಲೇಟ್ನ ಲಾಕ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಬರೀ 5 ಮಿನಿಟ್ಸ್ ಟೈಮರ್ ಇಟ್ಟರೆ ಸಾಕು. ಇಲ್ಲಿ ನೋಡಿ 1 2 3 4 5 ನಿಮಿಷ ಅಂತ ಇರುತ್ತೆ. 5 ನಿಮಿಷ ಇಟ್ಬೇಡಿ. ಇಟ್ಟ ತಕ್ಷಣ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು, ಈ ಕೊಳೆ ನೀರು ಬಿಡೋ ಏನು ಪೈಪ್ ಇದೆ, ಇದರಲ್ಲಿ ನೀರು ಏನು ಸ್ಟೋರೇಜ್ ಆಗಿದೆ ಅಂದರೆ ಬಟ್ಟೆಯಲ್ಲಿ ಇರ್ತಕ್ಕಂಥ ನೀರು ಸ್ಪಿನ್ ಆಗೋ ಮುಖಾಂತರ ಇಲ್ಲಿ ಕೊಳೆ ಎಲ್ಲ ಬಂದುಬಿಡುತ್ತೆ.
ಅದರಲ್ಲಿ ಉಳ್ಕೊಂಡಿರೋ ಸೋಪಿನ ನೀರೆಲ್ಲ ಬಂದ್ಬಿಡುತ್ತೆ. ನೋಡಿ 5 ನಿಮಿಷ ಮುಗಿತಾ ಬಂತು. ಇಲ್ಲಿ ನೋಡ್ತಾ ಇರ್ಬೋದು ಟೈಮರು ಕೂಡ 0ಗೆ ಬಂದಿದೆ, ಮತ್ತು ನೀರು ಕೂಡ ನಿಮಗೆ ಕಂಪ್ಲೀಟ್ಲಿ ಇದರಲ್ಲಿ ಒದ್ದೆ ಆಗಿರೋಂಥ ನೀರು ಎಲ್ಲ ಕಂಪ್ಲೀಟ್ಲಿ ಖಾಲಿ ಆಗ್ತಾ ಬಂತು. ಸೊ ಬನ್ನಿ ಫೈನಲ್ ಆಗಿ ನಿಮಗೆ ಡ್ರೈಯರಲ್ಲಿ ಯಾವ ರೀತಿ ಬಟ್ಟೆ ಡ್ರೈ ಆಗಿದೆ ಅನ್ನೋದು ಒಂದು ನಿಮಗೆ ರಿಸಲ್ಟ್ ಕೂಡ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಈ ಬ್ಲ್ಯಾಂಕೆಟು. ಈಗ ನೋಡಿ ನಾನು ಈ ರೀತಿ ತೋರಿಸಿದ್ರೆ ನಿಮಗೆ ಗೊತ್ತಾಗಲ್ಲ. ಇಲ್ಲೊಂದು ಟಿಶ್ಯೂ ಇದೆ. ಟಿಶ್ಯೂ ಎಷ್ಟು ತೆಳ್ಳಗಿರುತ್ತೆ ಅಂದರೆ ಸ್ವಲ್ಪ ನೀರು ಟಚ್ ಆದರೂ ಅದು ಒದ್ದೆ ಆಗಿಬಿಡುತ್ತೆ. ಇಲ್ಲಿ ನೋಡಿ ಟಿಶ್ಯೂ ಇಟ್ಟು ನಾನು ಇದ್ರ ಮೇಲೆ ಕೈಯಲ್ಲಿ ಜೋರಾಗಿ ಹೊಡಿತಾ ಇದ್ದೀನಿ, ಆದರೂ ಒದ್ದೆ ಆಗ್ತಾಯಿಲ್ಲ. ಅಂದರೆ ನೀವು ಅಂದ್ಕೊಳ್ಳಿ ಎಷ್ಟು ಕ್ಲೀನಾಗಿ ಯಾವ ಮಟ್ಟದಲ್ಲಿ ನಮ್ಮ ಡ್ರೈಯರ್ AS ಪ್ರೈಮ್ ಮಿಷಿನಲ್ಲಿ ನಿಮಗೆ ಡ್ರೈ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದೇ ರೀತಿ ನಿಮಗೆ ಇನ್ನೊಂದು ಕೂಡ ನಿಮಗೆ ನಾನು ಬ್ಲ್ಯಾಂಕೆಟ್ ಹಾಕಿದ್ದೆ. ಇದು ಕೂಡ ನೋಡ್ತಾ ಇರ್ಬೋದು ನೀವು. ಇದರಲ್ಲೂ ಅಷ್ಟೇ ನಾನು ಟಿಶ್ಯೂ ಹಾಕಿಬಿಟ್ಟು ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಯಾವ ರೀತಿ ನಿಮಗೆ ಕಂಪ್ಲೀಟಾಗಿ ಡ್ರೈ ಆಗಿದೆ. ಸೊ ಇದೇ ರೀತಿ ನಿಮ್ಮ ಮನೇಲಿ ಇರ್ತಕ್ಕಂಥ ಬ್ಲ್ಯಾಂಕೆಟ್ ಆಗಿರ್ಬೋದು, ಬೆಡ್ಶೀಟ್ಸ್ ಆಗಿರ್ಬೋದು, ಮಕ್ಕಳ ಬಟ್ಟೆ ಬ್ಯಾಗ್ ಆಗಿರ್ಬೋದು, ಸ್ಕೂಲ್ ಯೂನಿಫಾರ್ಮ್ ಆಗಿರ್ಬೋದು, ಏನೇ ಒಂದು ವಸ್ತುನ ಇದರಲ್ಲಿ ಹಾಕಿಬಿಟ್ಟು ನೀವು ಆರಾಮಾಗಿ ಬಟ್ಟೆ ವಾಶು ಮಾಡ್ಕೋಬೋದು, ಡ್ರೈ ಕೂಡ ಮಾಡ್ಕೋಬೋದು. ಸರ್ ಈಗ ಡೆಮೋ ಅಂತೂ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ರಿ. ಹೌದು. ಪ್ರೈಸ್ ಅಂತ ಬಂದ್ರೆ ಯಾವ ತರ ಇರುತ್ತೆ ಸರ್? ಸರ್ ಪ್ರೈಸು ನಮ್ಮಲ್ಲಿ ನಿಮಗೆ AS ಪ್ರೈಮ್ ಅಂದರೆ ಒಂದು ಅಫೋರ್ಡಬಲ್ ಪ್ರೈಸು, ಮತ್ತು ನಮ್ಮ ಪ್ರಾಡಕ್ಟು ಅಷ್ಟೇ ನಮ್ಮ ಟ್ಯಾಗ್ಲೈನ್ ಜೊತೆನೇ ನಿಮಗೆ ಈಸಿಯಾಗಿ ಇರುತ್ತೆ. ಅಂದರೆ AS ಪ್ರೈಮ್ ಈಸಿ ಟು ಯೂಸ್ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು ನಿಮಗೆ ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಈಗ ಸುಲಭವಾಗಿ ನಾನು ಯಾವ ರೀತಿ ನಿಮಗೆ ಡೆಮೋ ಕೊಟ್ಟೆ, ಸೊ ಕಂಪ್ಲೀಟಾಗಿ ನೀವು ಡೆಮೋ ಕೂಡ ನೋಡಿದ್ರಿ, ಯಾವ ರೀತಿ ಇದರಲ್ಲಿ ರಿಸಲ್ಟು ಕೂಡ ನೋಡಿದ್ದೀರಾ. ಸೊ ಫೈನಲಿ ಪ್ರೈಸಿಂಗ್ ವಿಚಾರಕ್ಕೆ ಬಂದರೆ, ಸೊ ನಮ್ಮಲ್ಲಿ ನಿಮಗೆ ಕೇವಲ 4,499ರಿಂದ ಸ್ಟಾರ್ಟ್ ಆಗಿ 11,499 ರೂಪಾಯಿಗೆ ಪ್ರೈಸ್ಗಳು ಎಂಡ್ ಆಗುತ್ತೆ ಸರ್. ಗ್ಯಾರಂಟಿ ಮತ್ತೆ ವ್ಯಾರಂಟಿ ಯಾವ ತರ? ಸರ್ AS ಪ್ರೈಮ್ ವಾಷಿಂಗ್ ಮಿಷಿನ್ ಯಾವುದೇ ಆಗಿರ್ಬೋದು ಸರ್, ಯಾವುದೇ ಆಗಿರ್ಬೋದು, ಅದು 7 kg ಹಿಡಿದು 8, 9, 10, 11 ನಿಮಗೆ ಡ್ರೈಯರ್ ಮಿಷಿನ್ ಕೂಡ ಅಷ್ಟೇ 1 ಇಯರ್ ನಿಮಗೆ ಪೀಸ್ ಟು ಪೀಸ್ ಮೋಟ್ರ್ ಗ್ಯಾರಂಟಿ ಕೊಡ್ತೀನಿ ಸರ್. 1 ಇಯರ್ ಒಳಗಡೆ ಮೋಟ್ರ್ ಏನಾದರೂ ಆದರೆ ಪೀಸ್ ಟು ಪೀಸ್ ನಿಮಗೆ ಮೋಟ್ರ್ ಚೇಂಜ್ ಮಾಡಿಕೊಡ್ತೀನಿ. ಅಪ್ ಟು 12 ವರ್ಷದವರೆಗೂ ನಿಮಗೆ ಸರ್ವಿಸ್ ವಾರಂಟಿ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸರ್. ಸರ್ ಈಗ ಈ ಒಂದು ವಾಷಿಂಗ್ ಮಿಷಿನ್ ಯಾವ ಥರ ಪರ್ಚೇಸ್ ಮಾಡಬೇಕಾಗುತ್ತೆ ಸರ್? ಪರ್ಚೇಸ್ ಮಾಡಬೇಕಾದ್ರೆ ನಿಮಗೆ ಸರ್ ನಮ್ಮ AS ಪ್ರೈಮ್ ವಾಷಿಂಗ್ ಮಿಷಿನು ನಿಮಗೆ ನಾನು ಏನು ಎಲ್ಲ ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದಕ್ಕಿಂತ ಮೇಲ್ಪಟ್ಟು ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ಈಗ ನಿಮಗೆ ವೀಡಿಯೋದಲ್ಲಿ ನೋಡಿ ಏನಪ್ಪ ಇದರಲ್ಲಿ ಕೊಳೆ ಹೋಗುತ್ತೋ ಇಲ್ವೋ ಅಂತ ಡೌಟ್ ಇರುತ್ತೆ. ಸೊ AS ಪ್ರೈಮ್ ಅಂತ ಹೇಳಿದ್ರೆ ಒಂದು ಟ್ರಸ್ಟೆಡ್, ಏನು ಟ್ರಸ್ಟ್ ಅಂತ ಹೇಳಿದ್ರೆ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. 100% ನಿಮಗೆ ಗ್ಯಾರಂಟಿ ಕೊಡ್ತೀನಿ. ನೀವು ಕೂಡ ನಿಮ್ಮ ಕೊಳೆ ಬಟ್ಟೆ ತೊಗೊಂಬಂದು ನಮ್ಮ ಶೋರೂಮಲ್ಲಿ ನಿಮ್ಮ ಬಟ್ಟೆ ವಾಶ್ ಮಾಡಿ ಡ್ರೈ ಕೂಡ ಮಾಡಿ ನೋಡಿ. ನಿಮಗೆ ಕೊಳೆ ಹೋದರೆ ಡ್ರೈ ಎಲ್ಲ ಕಂಪ್ಲೀಟಾಗಿ ಆಗ್ತಾಯಿದೆ ಅಂತ ಹೇಳಿದ್ರೆ ಮಾತ್ರ ನೀವು ಪರ್ಚೇಸು ಮಾಡ್ಕೋಬೋದು. ಸೊ ಇದೆಲ್ಲ ಎಲ್ಲೆಲ್ಲಿ ಪರ್ಚೇಸ್ ಮಾಡ್ಬೋದು ಅಂದರೆ, ನಮ್ಮ ರಾಜಧಾನಿ ಆದಂಥ ಬ್ಯಾಂಗ್ಳೂರಲ್ಲಿ ಹೆಡ್ ಆಫೀಸ್ ಮೇನ್ ಬ್ರಾಂಚ್ ಮಹಾಲಕ್ಷ್ಮಿ ಲೇಔಟಲ್ಲಿ ನಿಮಗೆ ಅಶೋಕ್ಪುರಮಲ್ಲಿ ಲೊಕೇಟ್ ಆಗಿದೆ. ಇದು ಹೆಡ್ ಆಫೀಸ್ ಆಯಿತು. ಮೇನ್ ಬ್ರಾಂಚು ನಿಮಗೆ ಮಹಾಲಕ್ಷ್ಮಿ ಲೇಔಟ್ ಅಶೋಕ್ಪುರಮಲ್ಲಿದೆ. ಸಬ್ ಬ್ರಾಂಚ್ ಬಂದುಬಿಟ್ಟು ನಿಮಗೆ ಪೀಣ್ಯ ಸುಂಕುತ್ಕಟ್ಟೆಯಲ್ಲಿ ನೀಲಗಿರಿ ತೋಪಲ್ಲಿ ನಿಮಗೆ ಅಲ್ಲೂ ಕೂಡ ನಮ್ಮ ಬ್ರಾಂಚ್ ಇದೆ. ಇದು ಬ್ಯಾಂಗ್ಳೂರಿನ 2 ಬ್ರಾಂಚ್ ಆಯಿತು. ಇದು ಬಿಟ್ಟು ನಿಮಗೆ 3ನೇ ಬ್ರಾಂಚ್ ಬಂದುಬಿಟ್ಟು ನಿಮಗೆ ದೊಡ್ಡಬಳ್ಳಾಪುರದಲ್ಲಿದೆ. ದೊಡ್ಡಬಳ್ಳಾಪುರದಲ್ಲಿ D ಕ್ರಾಸ್ ರೋಡಲ್ಲೇ ನಿಮಗೆ AS ಪ್ರೈಮ್ ದೊಡ್ಡಬಳ್ಳಾಪುರ ಅಂತ ನಮ್ಮ ಸ್ಟೋರು ಕೂಡ ಬಸವಣ್ಣನ ಟೆಂಪಲ್ ಆಪೋಸಿಟಲ್ಲಿ ಲೊಕೇಟ್ ಆಗಿದೆ. ಅದಲ್ಲದೆ ನಿಮಗೆ ಹುಬ್ಳಿ ದೇಶಪಾಂಡೆ ನಗರ ಲಕ್ಷ್ಮೀದಾಸ್ ಜ್ಯುವೆಲ್ಲರ್ಸ್ ಆಪೋಸಿಟಲ್ಲೇ ನಮ್ಮ ಒಂದು ಶಾಪು ನಿಮಗೆ ರಾಣಿ ಚೆನ್ನಮ್ಮ ಸರ್ಕಲಿಂದ 1.5 ಕಿಲೋಮೀಟ್ರ್ ರೇಡಿಯೇಷನಲ್ಲಿ ನಿಮಗೆ ಸಿಗ್ಬಿಡುತ್ತೆ, ಸಿಟಿ ಸೆಂಟ್ರಲ್ಲೇ. ಅದಲ್ಲದೆ ನಿಮಗೆ ಶಿವಮೊಗ್ಗದಲ್ಲಾಗಿರ್ಬೋದು, ನಿಮಗೆ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಹಿಂಭಾಗನೇ ಬುದ್ಧನಗರ ಫಸ್ಟ್ ಕ್ರಾಸಲ್ಲಿ AS ಪ್ರೈಮ್ ಸಹ್ಯಾದ್ರಿ AS ಪ್ರೈಮ್ ಶಾಪು ನಿಮಗೆ ಅಲ್ಲೂ ಕೂಡ ಲೊಕೇಟ್ ಆಗಿದೆ. ಸೊ ಇದೆಲ್ಲ ನಮ್ಮ ಸ್ಟೋರ್ಗಳು. ಇಲ್ಲಿ ಬಂದು ನೀವು ಲೈವ್ ಆಗಿ ಡೆಮೋ ನೋಡಿ ನಿಮ್ಮ ಕೊಳೆ ಬಟ್ಟೆ ತೊಗೊಂಬಂದು ವಾಶ್ ಆದರೆ ಮಾತ್ರ ನೀವು ಮಿಷಿನ್ನ ಪರ್ಚೇಸ್ ಮಾಡ್ಬೋದು. ನೀವು ಸ್ಟೋರಿಗೆ ಬರೋಕ್ಕಾಗ್ತಾ ಇಲ್ಲ, ನೀವು ಹೊರಗಡೆ ನೀವು ಬ್ಯುಸಿ ಇರ್ತೀರಾ, ನಮ್ಮ ಸ್ಟೋರ್ ಲೊಕೇಶನ್ಗಿಂತ ತುಂಬ ದೂರ ಇದ್ದೀರಾ ಅಂದರೆ ನೀವು ನಮ್ಮ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ನ ವಾಟ್ಸಪ್ ಮಾಡಿ ವಾಷಿಂಗ್ ಮಿಷಿನ್ ಅಂತ ಒಂದು ಮೆಸೇಜ್ ಮಾಡಿ ನಾವೆಲ್ಲ ಡೀಟೇಲ್ಸ್ನ ಕಳಿಸ್ಕೊಡ್ತೀವಿ ವಿತ್ ಪ್ರೈಸ್ ಲಿಸ್ಟು. ನಿಮಗೆ ನಮ್ಮ ಸ್ಟೋರ್ ಎಲ್ಲೆಲ್ಲಿದೆ ಆ ತಾಲೂಕು ಲೆವೆಲಲ್ಲಿ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ನಾವು ಮಾಡಿಕೊಡ್ತೀವಿ. ಅದರ್ವೈಸ್ ನೀವು ಪೇಮೆಂಟ್ ಮಾಡ್ತೀರಾ, ನಿಮಗೆ ಪ್ರಾಡಕ್ಟ್ ಕಳಿಸ್ಕೊಡ್ಬೇಕಂದ್ರೆ ಕರ್ನಾಟಕದಾದ್ಯಂತ ಎಲ್ಲ ತಾಲೂಕು ಲೆವೆಲ್ಗೆ ನಾವು ಡೆಲಿವರಿ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸರ್. ಸೊ ಇದೆಲ್ಲ ನಿಮಗೆ ರೀಟೇಲ್ ಪ್ರೈಸ್ ಆಯಿತು, ಮತ್ತು ನಿಮಗೆ ರೀಟೇಲ್ ಯಾವ ರೀತಿ ನೀವು ಪರ್ಚೇಸ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಂದು, ನೀವೇನಾದರೂ ಹಳ್ಳಿಲಿದ್ದೀರಾ, ನೀವೇನಾದರೂ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡಬೇಕು ಅಂತ ನಿಮಗೆ ಒಂದು ಮನಸ್ಸಲ್ಲಿದ್ದರೆ, ನೀವು ನಮ್ಮಲ್ಲಿ ಇರ್ತಕ್ಕಂಥ AS ಪ್ರೈಮ್ ವಾಷಿಂಗ್ ಮಿಷಿನ್ ಆಗಿರ್ಬೋದು, ಗೀಸರ್ಸ್ ಆಗಿರ್ಬೋದು, ವ್ಯಾಕ್ಯೂಮ್ ಕ್ಲೀನರ್ಸ್ ಆಗಿರ್ಬೋದು, ಶೂಸ್ ರ್ಯಾಕ್ ಆಗಿರ್ಬೋದು, ನಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಪ್ರಾಡಕ್ಟ್ನ ಹೋಲ್ಸೇಲಲ್ಲಿ ಫ್ಯಾಕ್ಟ್ರಿ ಔಟ್ಲೆಟ್ ಪ್ರೈಸಲ್ಲಿ ತೊಗೊಂಡು ನೀವು ಕೂಡ ಮಾರಾಟ ಮಾಡ್ಬೋದು. ಅದಕ್ಕೂ ಕೂಡ ನಾವು ಗ್ಯಾರಂಟಿ ಮತ್ತು ವಾರಂಟಿ ಕೂಡ ನಾವು ಪ್ರೊವೈಡ್ ಮಾಡಿಕೊಡ್ತೀವಿ. ಇದೊಂದು ನಿಮಗೆ ಒಂದು ಅವಕಾಶ. ಯಾರೆಲ್ಲ ನಾವು ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋಣ ಅಂತ ಇದ್ದೀರಾ, ತಿಂಗಳಿಗೆ ಒಂದು 30,000ರಿಂದ 40,000 ರೂಪಾಯಿ ನಾನು ದುಡಿಮೆ ಮಾಡಬೇಕು ಅಂತ ನಿಮ್ಮದೇ ಆದಂಥ ಒಂದು ಓನ್ ಬಿಸ್ನೆಸ್ ಮಾಡೋಕ್ಕೆ ನೀವು ಇಷ್ಟ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಸಪೋರ್ಟ್ ಕೂಡ ಮಾಡಿಕೊಡ್ತೀವಿ.